ಒಟ್ಟ ಬಂದೇ ಇಲ್ರಿ ಒಟ್ಟ ನೀರನ್ನ ರೀ ಯಾವ ಓಣಿ ನಿಮ್ದು ಪಂಚಾಯತ್ ಯಾವ್ದು ಇದು ರಾಜ್ಪುರ್ ರೀ ಕೆಲಸ ಮಾಡಕೇಸಿ ಎಷ್ಟು ದಿವಸ ಆಗೈತಿದ್ರು ನಿಮ್ಮ ಚಾವಿ ಕನೆಕ್ಷನ್ ಕೊಟ್ಟಾರಿಲ್ಲ ಗುಡ್ಸ್ಯಾರಿ ಎಲ್ಲ ನಾವು ಮಾಡ್ಯಾರಿ ನೀರನೇ ಇಲ್ಲ ಇಲ್ರಿ ಆ ಇಂಜಿನಿಯರಿಂಗ್ ಹೇಳಿದ್ರಿ ನೀವು ಎಲ್ಲ ಕೇಳಿದ್ರೆ ದಿನ ಹೇಳ್ತೀರಿ ಅವ್ರಿಗೆ ಹೇಳ್ತಾನ್ರಿ ಬಿಡವಲ್ಲ ಆ ನೀರು ಬಿಡವ ಎಲ್ಲಿ ಇಲ್ಲೇ ಇರ್ತಾನ್ರಿ ಊರಾಗಲ್ರಿ ಅವನು ನೀರು ಬಿಡವ ಏನಂತಾನ ಅವನಿಗೆ ಬಿಟ್ಟು ಎತ್ತಾನ್ರಿ ಹೋಗಿ ಬಿಡ್ತಾನ್ರಿ ಬರ್ತಾವು ಬರಂಗಿಲ್ರಿ ನಮ್ಮಲ್ಲಿ ಒಟ್ಟು ಆದಿಬಾದ್ ನೀರು ನೋಡ್ತಾನೆ ಎಲ್ಲರೂ ಬಡ್ಡಿ ಹಾಕೋ ಇದು 3 ವರ್ಷ ಸಿಕ್ಕಂಗೆ ಆಮೇಲೆ ಚಾಯಿಗಳು ಬರಲಿ ನೋಡಿಕೊಂಡು ಹ್ಯಾಂಗ್ ಮಾತಾಡ್ತಾರೆ ಮನಿ ಪುಡಿ ನೀರು ಮಾಡ್ಯಾರ ಅದಕ್ಕೆ ಇಲ್ಲಿಂದ ಮೆಂಬರ್ಗಳಾಗಲಿ ಲೋಕಾಯುಕ್ತರಿಗೆ ಅವರು ಕೇಸ್ ಅದು ಲೋಕಾಯುಕ್ತರಿಗೆ ಸುಧಾ ಕೇಸ್ ಕೊಟ್ಟಾರ ಅಂದ್ರೆ ಈ ಪಂಚಾಯತಿ ಒಳಗೆ ಅದು ಪಿಡಿಯೋನ್ ಕರ್ತವ್ಯ ಇರ್ತಾವೆ ಒಂದು ಮನಿದು ಟ್ಯಾಕ್ಸ್ ಕಟ್ತೀವಿ ನಾವು ಒಂದು ಮನೆ ಟ್ಯಾಕ್ಸ್ ಕಟ್ತೀವಿ ಅಂದ್ರೆ ಕುಡಿಲಾಗ ನೀರು ಅರ್ಧ ಊರಿಗೆ ನೀರು ಕೊಡ್ತಾರೆ ಅರ್ಧ ಊರಿಗೆ ನೀರು ಕೊಡ್ಲಿಕ್ಕೆ ಅಂದ್ರೆ ಹೆಂಗ ನಮ್ಮ ಮನೆಗೆ ನೀರೇ ಇಲ್ಲ ಅದಕ್ಕೆ ನಾವೇನು ಹೇಳ್ತೀವಿ ಇಲ್ಲಿ ಯಾರು ಏನು ಕೆಲಸ ಮಾಡ್ಯಾರಲ್ಲ ಕೂಡಲೇ ಅವ್ರಿಗೆ ಅದು ಬೋಗಸ್ ಕೆಲಸ ಮಾಡ್ಯಾರ ಕೂಡಲೇ ಅವ್ರಿಗೆ ಅರೆಸ್ಟ್ ಮಾಡಿಸ್ಬೇಕ ಮತ್ತು ಅದ್ರ ಜೋಡಿ ಇಲ್ಲಿದ್ದು ಯಾರ ಇಂಜಿನಿಯರ್ ಇದಾರ ಆ ಇಂಜಿನಿಯರ್ ಶಾಮೀಲ್ ಹಾಕಿಸಿ ಸುಮ್ಮನೆ ಎಲ್ಲಿ ಪೈಪ್ ಹಾಕೋದು ಪೈಪ್ ಹಾಕಿಲ್ಲ ನೀರು ಇರ್ತಾ ಇಲ್ಲ ಅವ್ ಏನಾಯ್ತು 2 ದಿವಸ ಒಳಗೆ ಅದು ಬಗೆಹರಿಸ್ಲಿಕ್ಕೆ ಅಂದ್ರೆ ನಾವು ತಿಕೋಟಾ ಒಳಗೆ ಹೋಗಿ ಮೇನ್ ರೋಡ್ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀವಿ. ಇನ್ನೂ ಒಂದು ವಿಷಯ, ಇಲ್ಲಿ ತೋರ್ವಿದಿಂದ ತಾಜ್ಪುರ ರೋಡ್ ಹೋಗೋದು ಹೊಲಕ್ಕೆ ಎಲ್ಲರೂ ಇವತ್ತು ಅಲ್ಲಿಂದ ನಾವು ಅದು ಎಲ್ಲರೂ ಟ್ಯಾಕ್ಸ್ ಕಟ್ತೀವಿ. ಅದೇನು ಯಾರು ಸರ್ಕಾರ ಅವ್ರ ಜೋಬೊಳಗಿನ ಕೊಡಂಗಿಲ್ಲ, ಯಾರು ನಾವೇನು ಅವ್ರ ನಾವು ಎಲ್ಲ ಸಾರ್ವಜನಿಕ ಟ್ಯಾಕ್ಸ್ ಕಟ್ತೀವಿ. ಶಾಲಿ ಹುಡುಗರು ನಮ್ಮ ಬಸ್ ತೊಗೊಂಡು ಹೋಗ್ತಾರೆ. ಮೊನ್ನೆ ಒಂದು 2-3 ದಿವಸ ಹಿಂದೆ ಒಂದು ಬಸ್ ಸುಧಾ ಒಂದು ಗಟ್ರ ಒಳಗೆ ಹೋಗಿದ್ದೆ, ಒಂದು ಮೋಟರ್ ಸೈಕಲ್ ಸುಧಾ ಎಷ್ಟೋ ಸಾರಿ ಬಿದ್ದಾವೆ. ಆ ಕಂಟಿಗಳು ಏನೈತೆ ಅಂದ್ರೆ ಪೂರ ರೋಡೇ ಬಂದಾಗ ಅದಕ್ಕೆ ನಾವು ತಹಸೀಲ್ದಾರ್ಗೆ ಫೋನ್ ಹಚ್ಚಿದ್ವಿ. ತಹಸೀಲ್ದಾರ್ ಏನಂದ್ರೆ 2 ದಿವಸ ಆಗಿ ಮಾಡಿಸ್ತೀವಿ ಅಂದಾರೆ. 2 ದಿವಸ ಆಗಿ ಮಾಡಿಸ್ಲಿಕ್ಕೆ ಅಂದ್ರೆ ಈ ರೋಡಿಗೆ ಯಾರು ತಿರುಗಾಡಲಾರ್ದೆ, ಇಲ್ಲಿ ಯಾವ ಡಿಪಾರ್ಟ್ಮೆಂಟ್ದವ್ರು ಬರಲಾರ್ದೆ ನಾವು ಎಲ್ಲರೂ ರೋಡ್ ಬಂದ್ ಮಾಡ್ಕೇಸಿ ಇವತ್ತು. ಯಾಕಂದ್ರೆ ಇವತ್ತು ಇದು ಸಣ್ಣ ಹೋರಾಟ ತಿಳ್ಕೊಂಡ್ರಿ ನೀವು. ಒಬ್ಬ ಗಾಂಧೀಜಿ ಒಬ್ಬನೇ ಹೊಂಟಿದ್ದ ದೇಶ ಇದು ಮಾಡ್ಲಾಕ. ಗಾಂಧೀಜಿಯಿಂದ ಏನು ಸಾವಿರಾರು ಮಂದಿ ಇದು ಆಗಿದೆ. ಅದ್ರ ಸಂಬಂಧ ಬ್ರಿಟಿಷ್ದವ್ರಿಗೆ ಓಡಿಸ್ಲಾಕ ನಾವು ಒಬ್ಬರವ್ರು ನಮ್ಮ ದೇಶದವ್ರು ನಮ್ಮ ಕರ್ನಾಟಕದವ್ರು ಎಷ್ಟೋ ಜನ ಬಲಿದಾನ ಕೊಟ್ಟಾರ ಇವತ್ತು. ಅದಕ್ಕೆ ನಾವು ಏನು ಹೇಳ್ತೀವಪ್ಪ ಅಂದ್ರೆ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ನಮ್ಮ ಇಲ್ಲಿ ಪಂಚಾಯತಿ ಮೆಂಬರ್ಗಳು ಇದ್ದಾರೆ, ನಮ್ಮ ಅವರ ಲೀಡರ್ಗಳು ಇದ್ದಾರೆ. ನಾವು ಎಲ್ಲರಿಗೆ ಪಾಪ ಅವ್ರ ಲೀಡರ್ಗಳಿಗೆ ಇಲ್ಲಿ ಏನೈತೆ ಅಂದ್ರೆ ಪ್ರತಿಯೊಂದು ಪಂಚಾಯತಿಗೆ ಅವ್ರು ಕಷ್ಟಪಟ್ಟು ಇಲೆಕ್ಷನ್ ಮಾಡ್ಕೇಸಿ ಇಲ್ಲಿ ಬಂದ ಇಲೆಕ್ಷನ್ ಮಾಡಬೇಕು. ಪ್ರತಿಯೊಂದು ಜನ ಬೇಯಿಸ್ಕೋಬೇಕು ಅವ್ರು. ಯಾಕಂದ್ರೆ ಈಗ ಅಧಿಕಾರಿಗಳಾಗಲಿ ಇಂಜಿನಿಯರ್ ಆಗಲಿ ಈ ರೀತಿ ಮಾಡ್ಲಿಕ್ಕೆ ಅಂದ್ರೆ ನೀವು ಅವು ಮೆಂಬರ್ಗಳು ಕೇಳಬೇಕು. ಅವ್ರಿಗೆ ಮೆಂಬರ್ ಜೋಡಿ ನೀವು ಭೀ ಸಾಥ್ ಕೊಟ್ಟು ರೋಡ್ ಬಂದ್ ಮಾಡಿ ಪಂಚಾಯತಿ ಬಾಗ್ಲ ಬಂದ್ ಮಾಡ್ಬೇಕು. ಯಾರು ಗರ್ಪಟ್ಟಿ ಕಟ್ಟಬಾರ್ದು. ನಿಮ್ಮ ನೀರು ಸಿಗಂಗಿಲ್ಲ ಪಟ್ಟಿ ಯಾಕೆ ಕಟ್ಬೇಕು ನಾವು? ಅದಕ್ಕೆ ನಮ್ಮ ಇವತ್ತು ನನ್ನ ಹೆಸರು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚೌಹಾಣ್. ಇವತ್ತು ನಮ್ಮ ಶಂಕರ್ ಹಲೋಳಿ ಅವರು ನಮ್ಮ ರೈತ ಸಂಘಟನೆದ ಅಧ್ಯಕ್ಷ ಮಾತಾಡ್ತಾರೆ. ಈಗ ಜಿಲ್ಲಾ ಮಂತ್ರಿಗಳದ ಮತ್ತು ವಿಧಾನ ಪರಿಷತ್ ಸದಸ್ಯರದ ತಾಲೂಕು ಯುವಗಳದ ಎಲ್ಲರೂ ಕೂಡ ಏನು ಮಾಡ್ಲತ್ತಾರಂದ್ರೆ ಒಂದು ಮೀಟಿಂಗ್ ಮಾಡ್ಲಿಕ್ಕಾಗಿದ್ದೀವಿ. ಒಂದು ಗ್ರಾಮ ಪಂಚಾಯತಿಗೆ ಒಂದು ಸುನೀಲ್ ಗೌಡ್ರು ಅದಾರ. ಅದ್ರ ಬಗ್ಗೆ ಒಂದು ಗ್ರಾಮ ಪಂಚಾಯತಿಗೆ ಏನು ನಡೆದೈತೆ ಅನ್ನೋದು ಏನಿಲ್ಲ ಅನ್ನೋದು ಒಂದು ಮೀಟಿಂಗ್ ಇದೆ. ಬರೇ ಬುದ್ಧಿ ಪೂಜೆ ಮಾಡೋದು ಹೋಗೋದು. ಆ ಕೆಲಸ ಏನಾಗಲತ್ತತಿ ಏನಿಲ್ಲ. ನಮ್ಮ ಅಧಿಕಾರಿಗಳಿಗೆ ಇವತ್ತು ಏನಾಗೈತೆ ಅಂದ್ರೆ ನಮ್ಮಲ್ಲಿ 10 ಮೆಂಬರ್ಗಳದ. ಇವತ್ತು ಕ್ಯಾಕೆ ಸೋರ್ಲ ಯಾರು ಹೇಳೋದಿಲ್ಲ ಕೇಳೋದು. ಹಿಂಗೆ ಮುಂದೆ ಹೊಂಟ್ರೆ ಹೆಂಗೆ ಪರಿಸ್ಥಿತಿ ವಿಚಾರ ಮಾಡೋದು. ಅದಕ್ಕೆ ಗ್ರಾಮ ಪಂಚಾಯತ್ ತನಕ ಸಂಪೂರ್ಣವಾಗಿ ಸಾಕಾಗಿದೆ. ಇದ್ರ ಬಗ್ಗೆ ಏನಿಲ್ಲ, ಜೀವಾಣು ಇಲ್ಲ, ಜೀವಾಣು ಇಲ್ಲ, ನರನೂ ಇಲ್ಲ, ಯಾರು ಆರಿಸಿದವರು ಇಲ್ಲ. ಈಗ ಅದನ್ನು ಹಿಂಗೆ ಮುಂದೆ ಹೊಂಟ್ರೆ ನಾವು ಅದನ್ನು ಸಂಪೂರ್ಣವಾಗಿ ಕೀಲಿ ಹಾಕಿ ದೊಡ್ಡದಾದಂಥ ಪ್ರತಿಭಟನೆಯನ್ನು ನಮ್ಮ ಗ್ರಾಮದಲ್ಲಿ ಮುಂದಿನ ದಿನಮಾನಗಳನ್ನು ಮಾಡ್ತೇವೆ. ಈ ನೀರಿನ
ಈಗೆಲ್ಲ ರೀ ಕುಡಿಯುವ ನೀರಿನ ಸಮಸ್ಯೆ ಏನೈತಲ್ಲ ಇದನ್ನು ಸುಮಾರು ಒಂದು ವಾರದೊಳಗೆ ಏನಾದರೂ ಬಗೆಹರಿಸಲಿಲ್ಲ ಅಂದ್ರೆ ಗ್ರಾಮ ಪಂಚಾಯತಿಗೆ ನಾವು ಸಂಪೂರ್ಣವಾಗಿ ಯಾರು ಕೂಡ ಹೋಗಲಾರ್ದು ಚೀನಿ ಹಾಕಿಬಿಡ್ತೇವೆ. ಅದಕ್ಕಾಗಿ ಹೋರಾಟ, ಅದಕ್ಕಾಗಿ ಹೋರಾಟ, ಅದಕ್ಕಾಗಿ ಹೋರಾಟ. ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಭ್ರಷ್ಟ ಅಧಿಕಾರಿಗೆ, ಭ್ರಷ್ಟ ಗ್ರಾಮ ಪಂಚಾಯತಿ ಬಿಡುವಾಗೆ, ಭ್ರಷ್ಟ ಗ್ರಾಮ ಪಂಚಾಯತಿ ಬಿಡುವಾಗೆ, ಊರಾಗ ನೀರು ಕುಡ್ಲಿಲ್ಲ ಬಿಡುವಾಗೆ, ಅರ್ಧ ಊರ್ ನೀರು ಕುಡಿತಾ ಇಲ್ಲ ಬಿಡುವಾಗೆ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ. ನಮ್ಮ ಮನೆಗೆ ನೀರೇ ಇಲ್ಲ ಎಂದು